ಮಾಯಾ ಕಾಡಿನ ಚಿನ್ನದ ನಕ್ಷೆ. ಒಂದು ಸುಂದರವಾದ ಹಳ್ಳಿಯಲ್ಲಿ ಆರ್ಯ ಎಂಬ ಪುಟ್ಟ ಹುಡುಗನಿದ್ದ. ಅವನಿಗೆ ಸಾಹಸ ಕಥೆಗಳು ಎಂದ್ರೆ ತುಂಬ ಇಷ್ಟ. ಯಾವಾಗ್ಲೂ ನನಗೂ ಒಂದು ದೊಡ್ಡ ಸಾಹಸ ಸಿಗ್ಬೇಕು ಅಂತ ಕನಸು ಕಾಣ್ತಿದ್ದ. ಅವನ ಜೊತೆಗೆ ಅವನ 3 ಆತ್ಮೀಯ ಸ್ನೇಹಿತರು ಇದ್ರು. ಕಿಟ್ಟಿ, ಚುರುಕಾದ ನಗುವು ತುಂಬಿದ ಕೋತಿ. ಪಿಂಕು, ಧೈರ್ಯಶಾಲಿ ಚುರುಕು ಗಿಳಿ. ಮಿಟು, ಬುದ್ಧಿವಂತ ಶಾಂತ ಸ್ವಭಾವದ ಮೊಲ. ಒಂದು ದಿನ ಆರ್ಯ ಹಳೆಯ ಬಾವಿಯ ಹತ್ತಿರ ಆಟ ಆಡ್ತಿದ್ದಾಗ ಮಣ್ಣಿನಲ್ಲಿ ಹೂತು ಹೋಗಿದ್ದ ಒಂದು ಮರದ ಪೆಟ್ಟಿಗೆ ಕಂಡಿತು. ಅವನು ಅದನ್ನು ತೆರೆದಾಗ ಒಳಗೆ ಒಂದು ಹಳೆಯ ನಕ್ಷೆ. ನಕ್ಷೆಯ ಮೇಲೆ ಚಿನ್ನದ ಅಕ್ಷರಗಳಲ್ಲಿ ಬರೆದಿತ್ತು, ಮಾಯಾ ಕಾಡಿನೊಳಗೆ ಚಿನ್ನದ ಮರ ಇದೆ, ಅದನ್ನು ಹುಡುಕುವವನು ನಿಜವಾದ ಸಾಹಸಿಗ. ಆರ್ಯ ಖುಷಿಯಿಂದ, ಇದೇ ನನ್ನ ಸಾಹಸ. ಕಿಟ್ಟಿ, ನಾವು ಬರ್ತೇವೆ. ಪಿಂಕು, ನಿನ್ನನ್ನೊಬ್ಬನೇ ಬಿಡಲ್ಲ. ಮಿಟು, ಒಟ್ಟಾಗಿ ಹೋದ್ರೆ ಗೆಲ್ಬಹುದು. ಮರುದಿನ ಬೆಳಿಗ್ಗೆ ಎಲ್ಲರೂ ಪ್ರಯಾಣಕ್ಕೆ ಸಿದ್ಧರಾದರು. ಅವರು ಮಾಯಾಕಾಡಿಗೆ ಪ್ರವೇಶಿಸಿದಾಗ ಎಲ್ಲವೂ ಅಚ್ಚರಿಯಂತೆ ಕಾಣಿಸಿತು. ದೊಡ್ಡ ಮರಗಳು, ಹೊಳೆಯುವ ಎಲೆಗಳು, ಮಾಯಾಜಾಲದ ಬೆಳಕು. ಸ್ವಲ್ಪ ಮುಂದೆ ಹೋಗ್ತಿದ್ದಂತೆ ಒಂದು ಭಾರೀ ನದಿ ಎದುರಾಯಿತು. ನೀರು ವೇಗವಾಗಿ ಹರಿಯುತ್ತಿತ್ತು. ಕಿಟ್ಟಿ ಮರದ ಕೊಂಬೆಗಳನ್ನು ತಂದು ಸೇತುವೆ ಮಾಡಿದ. ಮಿಟು ಬುದ್ಧಿಯಿಂದ ಅದನ್ನು ಗಟ್ಟಿಗೊಳಿಸಿದ. ಪಿಂಕು ಮೇಲಿಂದ ದಾರಿ ಸುರಕ್ಷಿತವೋ ನೋಡಿದ. ಆರ್ಯ ಎಲ್ಲರಿಗೂ ಧೈರ್ಯ ಕೊಟ್ಟ. ಅವರು ಯಶಸ್ವಿಯಾಗಿ ನದಿಯನ್ನು ದಾಟಿದರು. ಮುಂದೆ ಒಂದು ದೊಡ್ಡ ಮರ ಕಂಡಿತು. ಆ ಮರಕ್ಕೆ ಕಣ್ಣು ಮತ್ತು ಬಾಯಿ ಇತ್ತು. ಮರ ಮಾತನಾಡಿತು, ನಾನು ಮಾಯಾಮರ. ನಿನ್ನ ಹೃದಯ ಶುದ್ಧವಾಗಿದ್ರೆ ಮಾತ್ರ ದಾರಿ ತೋರಿಸ್ತೇನೆ. ಮರ ಕೇಳಿತು, ಚಿನ್ನ ಮುಖ್ಯವೇ ಅಥವಾ ಸ್ನೇಹ ಮುಖ್ಯವೇ? ಆರ್ಯ, ಸ್ನೇಹ ಮುಖ್ಯ. ಚಿನ್ನಕ್ಕಿಂತ ನಮ್ಮ ಸ್ನೇಹ ದೊಡ್ಡದು. ಕಿಟ್ಟಿ, ಪಿಂಕು, ಮಿಟು, ನಾವು ಅದೇ ಹೇಳ್ತೀವಿ. ಮರ ನಗುತ್ತಾ, ನೀವು ನಿಜವಾದ ಸಾಹಸಿಗರು. ಮರದ ಬೇರುಗಳು ಸರಿದು ಗುಪ್ತದಾರಿ ತೆರೆದಿತು. ಅವರು ಮಾಯಾಗುಹೆಗೆ ಹೋದರು. ಒಳಗೆ ಬೆಳಕು ಹೊಳೆಯುವ ಚಿಟ್ಟೆಗಳು ಹಾರುತ್ತಿದ್ದವು. ಒಂದು ದೊಡ್ಡ ಕಲ್ಲು ದಾರಿ ಮುಚ್ಚಿತ್ತು. ಎಲ್ಲರೂ ಸೇರಿ ಕಲ್ಲನ್ನು ತಳ್ಳಿದರು. ಕಷ್ಟಪಟ್ಟರೂ ಬಿಡ್ಲಿಲ್ಲ. ಕೊನೆಗೆ ಕಲ್ಲು ಸರಿದು ದಾರಿ ತೆರೆದಿತು. ಆರ್ಯ, ಒಗ್ಗಟ್ಟಿದ್ದರೆ ಏನೂ ಅಸಾಧ್ಯವಲ್ಲ. ಅಚಾನಕ್ ಮುಂದೆ ಒಂದು ದೊಡ್ಡ ನೆರಳು ಕಂಡಿತು. ಅದು ಕಾಡಿನ ರಕ್ಷಕ. ಕಾಡಿನ ರಕ್ಷಕ, ನೀವು ಏಕೆ ಬಂದಿದ್ದೀರಾ? ಆರ್ಯ ಧೈರ್ಯದಿಂದ, ನಾವು ಕಾಡನ್ನು ಹಾನಿ ಮಾಡಲು ಬಂದಿಲ್ಲ. ನಾವು ಸಾಹಸ ಮತ್ತು ಸತ್ಯಕ್ಕಾಗಿ ಬಂದಿದ್ದೇವೆ. ರಕ್ಷಕ ಸಂತೋಷಗೊಂಡ, ಹಾಗಾದ್ರೆ ಹೋಗಿ. ಚಿನ್ನದ ಮರ ನಿಮ್ಮನ್ನು ಕಾಯ್ತಿದೆ. ಮುಂದೆ ಅವರು ಕಂಡ ದೃಶ್ಯ ಅದೆಷ್ಟು ಸುಂದರವಾಗಿತ್ತು. ಒಂದು ದೊಡ್ಡ ಮರ. ಎಲೆಗಳು ಚಿನ್ನದಂತೆ ಹೊಳೆಯುತ್ತಿತ್ತು. ಹಣ್ಣುಗಳು ಬೆಳಕಿನಂತೆ ಮಿನುಗುತ್ತಿತ್ತು. ಪಿಂಕು, ವಾಹ್. ಕಿಟ್ಟಿ, ಎಷ್ಟು ಸುಂದರ. ಮಿಟು, ಇದು ಕಾಡಿನ ಅಮೂಲ್ಯ ಧನ. ಆರ್ಯ ನಿಧಾನವಾಗಿ, ನಾವು ಇದನ್ನು ಹಾನಿ ಮಾಡ್ಬಾರ್ದು. ಅಷ್ಟರಲ್ಲಿ ಮರದಿನ್ನ ಧ್ವನಿ, ನೀನು ಶುದ್ಧ ಹೃದಯದವನು. ನಿನಗೆ ಚಿನ್ನ ಬೇಡ, ಆದ್ರೆ ನೆನಪಿಗಾಗಿ ಒಂದು ಚಿನ್ನದ ಎಲೆ ಕೊಡ್ತೇನೆ. ಒಂದು ಚಿನ್ನದ ಎಲೆ ಆರ್ಯನ ಕೈಗೆ ಬಿತ್ತು. ಅವರು ಹಳ್ಳಿಗೆ ಹಿಂತಿರುಗಿದರು. ಆರ್ಯ ಹೇಳಿದ, ನಿಜವಾದ ಸಾಹಸ ಅಂದ್ರೆ ಚಿನ್ನವಲ್ಲ, ಸ್ನೇಹ, ಧೈರ್ಯ ಮತ್ತು ಒಳ್ಳೆಯ ಮನಸ್ಸು. ಎಲ್ಲರೂ ನಗುತ್ತಾ ಕೈ ಹಿಡಿದುಕೊಂಡರು.